ವ್ಯಾಲೆಂಟೈನ್ಸ್ ಡೇಗೆ ಕೊಡಬೇಕು ಅಂತ ಏನಿಲ್ಲ, ನಮ್ಮ ಹತ್ರ ಯಾವ ದುಡ್ಡು ಇರುತ್ತೆ ಯಾವ ಕೊಡಬೇಕು. ಮನೆಯವ್ರಿಗೆ ಹೇಳ್ತಾ ಇದೆ, ನಾನು ಕಾಲೇಜ್ ಗೆಜ್ಜೆ ಹಾಕಿಲ್ಲ, ನೀವು ಯಾವತ್ತಾದ್ರೂ ನೋಡಿ ಕೇಳಿ. ಚೆನ್ನಾಗಿದೆ ಮಗ್ನೆ, ಅದಕ್ಕೆ ಹೊರಟಿದೀವಿ. ಏನ್ ಸರ್ಪ್ರೈಸ್ ಅಂತ ಗೊತ್ತಿಲ್ಲ ನನ್ಗೆ. ಅಂತ ಅಷ್ಟು ಪ್ರೀತಿಯಿಂದ ಇಷ್ಟೆಲ್ಲ ಪ್ಯಾಕ್ ಮಾಡಿದ್ರೆ ಅವ್ರು ಹೇಳಿದ್ರು. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತು ಬೆಳಬೆಳಗ್ಗೆನೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡೆ. ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿಗೆ ನಾನ್ ಮಾಡಿರೋದು ಇಷ್ಟ ಆಗುತ್ತೆ ಕ್ಯಾರೆಟ್ ರೈಸು. ಇದು ಸ್ವಲ್ಪ ಎಕ್ಸ್ಟ್ರಾ ಎತ್ತಿಟ್ಬಿಟ್ಟಿರ್ತೀನಿ ನಾನು. ಹಾಗೆ ಒಂಚೂರು ಕ್ಯಾರೆಟ್ ತುರ್ದಿರೋದು ಎಕ್ಸ್ಟ್ರಾ ಆಗಿತ್ತಾ, ಹಂಗೆ ಇಟ್ಟಿದ್ದೀನಿ. ಪ್ರೀತಮ್ಗೆ ಕ್ಯಾರೆಟ್ ಹಲ್ವಾ ಮಾಡ್ಕೊಡೋಣ ಅಂತ. ಸ್ವಲ್ಪ ಆಗತ್ತೆ ಅಷ್ಟೇ ಅವನಿಗೆ ಅಂತ. ಸೊ ಬೆಳಗಿಂದು ದಿನಚರಿ ನಮ್ದು ಹಿಂಗಿರತ್ತೆ, ಗಜಿ ಬಿಜಿ ಅನ್ನೋ ತರ. ಪ್ರಗತಿಗೆ ಇವತ್ತು ಕ್ಲಾಸಸ್ ಇರಲ್ಲ, ಬರೀ ರಿವಿಷನ್ ಮಾಡ್ತಾರೆ. ಯಾಕೆಂತಂದ್ರೆ ಇವ್ರಿಗಿಂತ ಹೈಯರ್ ಕ್ಲಾಸ್ ಅವ್ರಿಗೆ ಎಕ್ಸಾಮ್ಸ್ ನಡೀತಾ ಇದೆ. ಹಂಗಾಗಿ ಇವ್ರಿಗೆ ಒನ್ ಡೇ ಬಿಟ್ ಒನ್ ಡೇ ಇದೆ, ರಿವಿಷನ್ ಇರತ್ತೆ ಇವತ್ತು. ಸೊ ಹಂಗಾಗಿ ಲೈಟ್ ಆಗಿ ನಾನು ಲಂಚ್ ಮಾಡ್ಕೊಟ್ಟಿದೀನಿ. ತಕ್ಷಣ ಇವ್ನು ಎದ್ಬಿಟ್ಟ. ಬೆಳಗ್ಗೆ ಸ್ವಲ್ಪ ಚಳಿ ಅಂತ ಅನಿಸ್ತಾ ಇರತ್ತಲ್ಲ, ಅವಾಗ ಈ ತರ ಕುರ್ಸ್ಕೋಬೇಕು ಅವನಿಗೆ, ಒಂಥರ ಖುಷಿ ಆಗುತ್ತೆ, ಬೆಚ್ಚಗಿರುತ್ತಲ್ಲ. ಹಾಗೆ ಇವತ್ತು ನೈಟ್ ಎಲ್ಲರದ್ದು ಅಡ್ರೆಸ್ ನಾನು ನೀಟಾಗಿ, ಸ್ವಲ್ಪ ಡೌಟ್ಸ್ ಎಲ್ಲ ಇತ್ತು ಅಡ್ರೆಸ್ ಅಲ್ಲಿ, ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಗಿವ್ ಅವೇದು ಅದು ಎಲ್ಲ ಅಡ್ರೆಸ್ ಅನ್ನ ಸ್ಟಿಕ್ ಮಾಡಿದೀವಿ. ಇನ್ನು ಕಳ್ಸೋದಷ್ಟೇ ಇದೆ. ಹತ್ರ ಇರೋರ್ಗೆಲ್ಲ ಒನ್ ಡೇ ಅಲ್ಲಿ ಹೋಗುತ್ತೆ ಅಂತ ಅಂದ್ರು, ದೂರ ಇರೋರ್ಗೆಲ್ಲ ಒಂದು 2 days ಆಗುತ್ತೆ. ಗೊತ್ತಿಲ್ಲ ನಂಗೆ, ಅಷ್ಟು ಐಡಿಯಾ ಇಲ್ಲ. ಸೊ ಅದಕ್ಕೆ ಇಲ್ಲ ಹಂಗನ್ಬಾರ್ದು. ತಾತ 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 ಟು ಸಾಕೆದ್ದಾಳ, ನೀನು ಒಜ್ಕೊಂಡು ಮಲ್ಕೊಂತಾನೆ ಇರ್ತೀಯ. ಇನ್ನ ಇಲ್ಲಿ ನನ್ನ ಹಸ್ಬೆಂಡ್ ಸ್ವಲ್ಪ ಪೆಂಡಿಂಗ್ ಉಳ್ದಿರೋ ಕೆಲಸ ಎಲ್ಲ ಮಾಡ್ತಾ ಇದ್ರು. ಇವತ್ತು ಫೈನಲಿ ನಾವು ಪೋಸ್ಟ್ ಮಾಡ್ಬಿಡೋಣ, ಕೊರಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು, ಅದಕ್ಕೆ ಇದೇನ್ ಬೇಕು ಎಕ್ಸ್ಟ್ರಾ ಸ್ವಲ್ಪ ಡೀಟೇಲ್ಸ್ ಇನ್ನು ಆಡ್ ಮಾಡೋದಿತ್ತಂತೆ, ಅದನ್ನೆಲ್ಲ ಆಡ್ ಮಾಡ್ತಾ ಇದ್ರು. ನಾನು ಅಷ್ಟ್ರೊಳಗೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟೆ. ಆಯ್ತಾಯ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಬೆಳಗ್ಗೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಇದೆಲ್ಲ ರೆಡಿ ಇದೆ. ಹಾಗೆ ನಿಮ್ಗೆ ತುಂಬಾ ಜನಕ್ಕೆ ಗೊತ್ತಿದೆ ಅಂತ ಅನ್ಕೋತೀನಿ, ನೋಡಿರ್ಬೋದು ಆ ವ್ಲಾಗ್ಸ್ನ. ಪ್ರಗತಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಸ್ಕೀಮ್ ಅಲ್ಲಿ ನಾವು ಒಂದು ಪ್ರಗತಿಗೆ ಅಂತಾನೆ ಮಾಡಿಸಿದೀವಿ, ಹೆಣ್ಮಕ್ಳಿಗೆ ಅಂತ ಮಾಡಿದ್ರಲ್ಲ, ಅದ್ರ ಬಗ್ಗೆ ತುಂಬಾ ಜನ ಕೇಳಿದ್ರಿ. ಆವಾಗ ನನಗೂ ಕೂಡ ಅಷ್ಟು ಐಡಿಯಾ ಇದ್ದಿಲ್ಲ. ಸೊ ಇವತ್ತು ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ, ಯಾಕೆ ಹಾಕ್ಸ್ಬೇಕು, ಯಾಕೆ ಮಾಡ್ಬೇಕು, ಅದರಿಂದ ಏನಾದ್ರು ಬೆನಿಫಿಟ್ ಇದೆಯಾ ಅಂತ ಹೇಳ್ಬಿಟ್ಟು. ಹಾಗೆ ಇದನ್ನ ಪೋಸ್ಟ್ ಮಾಡಕ್ ಹೋಗ್ತಾ ಇದೀವಲ್ಲ, ಪ್ರಗತಿದ ಅದೊಂದು ಸ್ಕೀಮ್ದು ದುಡ್ಡು ಕಟ್ಟೋದಿತ್ತು. ಸರಿ, ಹಂಗೆ ಹೋಗ್ಬೇಕಾದ್ರೆ ಇದು ಕೆಲಸನೂ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹಾಗೆ ಪ್ರೀತಮ್ಗೆ ಇವತ್ತು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಓಟ್ಸ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಹೇಳ್ಬಿಟ್ಟು ಇದೊಂದು ಸ್ವಲ್ಪ ಕ್ಯಾರೆಟ್ ತುರಿ ಎತ್ತಿಟ್ಟಿದ್ನಲ್ಲ. ಸರಿ, ಕ್ಯಾರೆಟ್ ಹಲ್ವಾ ಬೇರೆ ಸಪ್ರೇಟ್ ಆಗಿ ಏನ್ ಮಾಡೋದು, ಓಟ್ಸು ಕ್ಯಾರೆಟ್ ಎಲ್ಲ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ತಿಂದಿದ್ದಾನೆ ಅವ್ನು, ಕ್ಯಾರೆಟ್ ರೈಸ್ ಕೂಡ ತಿಂತಾನೆ. ನಾವೇನ್ ತಿಂತೀವಿ ಎಲ್ಲ ತಿಂತಾನೆ, ಆದ್ರೆ ಸ್ವಲ್ಪ ಹೊಟ್ಟೆ ತುಂಬಾ ಅಷ್ಟೇ ತಿನ್ನಲ್ಲ. ಅದಕ್ಕೆ ಅವನಿಗೋಸ್ಕರ ಅಂತ ಅವ್ನು ತಿಂತಲೇ ಇದ್ದಾಗ ಅಥವಾ ಸ್ವಲ್ಪ ಕಮ್ಮಿ ತಿಂದಾಗ ಎಕ್ಸ್ಟ್ರಾ ಏನಾದ್ರು ಈ ತರ ಮಾಡ್ಕೊಡ್ತೀನಿ. ಸೊ ಇದು ಓಟ್ಸ್ ಇದೆಯಲ್ಲ, ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಂತ. ಇಲ್ಲಿ ನಾನು ಓಟ್ಸ್ ಅನ್ನ ಸ್ವಲ್ಪ ಲೈಟ್ ಆಗಿ ಹುರ್ಕೊಂಡಿದ್ದೀನಿ. ಹುರಿದಿರೋ ಓಟ್ಸ್ಗೆ ಸ್ವಲ್ಪ ಹಾಲು, ಕೆನೆ ಸಮೇತ ಹಾಕಿದ್ದೀನಿ. ನಾನು ಪ್ರೀತಮ್ಗೆ ಕೆನೆ ಕೊಡ್ತೀನಿ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕ್ಯಾರೆಟ್ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ಬೇಕು. ಬೇಕಂದ್ರೆ ಸ್ವಲ್ಪ ನೀರ್ ಕೂಡ ಹಾಕೋಬಹುದು. ನಾನು ಅದು ಸ್ವಲ್ಪ ಕ್ಯಾರೆಟ್ ಬೇಯೋಷ್ಟ್ರೊಳಗೆ ನಿಮ್ಗೊಂದು ಪ್ರಾಡಕ್ಟ್ ಅನ್ನ ತೋರ್ಸೋಣ ಅಂತ ಅನ್ಕೊಂಡೆ. ಮನೇಲಿ ಇವಾಗಂತೂ ಶುಗರ್ ಪೇಷಂಟ್ ಇಲ್ದಲೇ ಇರೋ ಮನೆ ಇಲ್ಲ ಅಂತ ಅನ್ಕೋತೀನಿ. ಎಲ್ಲರಿಗೂ ಇದೊಂದು ಕಾಮನ್ ಆಗಿ ಆಗ್ಬಿಟ್ಟಿದೆ ಕಾಯಿಲೆ. ಸೊ ಅಂತವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಡಕ್ಟ್ ಅನ್ನ ತೋರಿಸ್ತಾ ಇದ್ದೀನಿ. ಅಗಾರ ಅವರ ಬ್ಲಡ್ ಗ್ಲೂಕೋಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ, ತುಂಬಾನೇ ಚೆನ್ನಾಗಿದೆ. ಮನೇಲಿ ಈ ತರ ಪೇಷಂಟ್ ಇರೋರು ಏನಂತ ಅಂದ್ರೆ ಪ್ರತಿದಿನ ಮನೆಗೆ ಹೋಗ್ಬಿಟ್ಟು, ಅಂದ್ರೆ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಬೇಕಾಗತ್ತೆ. ಈ ತರ ಒಂದು ಕಿಟ್ ಇಟ್ಕೊಂಡ್ರೆ ನಿಮ್ಗೆ ಮನೇಲೇನೆ ಚೆಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದ್ರೊಳಗೆ 50 pieces ಸ್ಟ್ರಿಪ್ಸ್ ಅನ್ನ ಕೊಟ್ಟಿರ್ತಾರೆ. ಹೇಗೆ ಬ್ಲಡ್ ಗ್ಲೂಕೋಸ್ ಅನ್ನ ಚೆಕ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈ ಕಿಟ್ ಅಲ್ಲಿ ನಮ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಖಂಡಿತ ಇದು ಏನು ಶುಗರ್ ಇರೋ ಪೇಷಂಟ್ಗಳಿಗೆ ತುಂಬಾನೇ ಸಹಾಯ ಆಗುತ್ತೆ. ಕ್ವಿಕ್ ಆಗಿ ನಾವು ಮನೇಲೇ ಟೆಸ್ಟ್ ಮಾಡ್ಕೊಬಹುದು. ಸೊ ಈ ತರ ಇದೆ. ಇದ್ರೊಳಗಡೆ ಈ ತರ ನೀಡಲ್ ಅನ್ನ ಕೊಟ್ಟಿರ್ತಾರೆ. ಜೊತೆಗೆ ಇದೊಂದು ಸ್ಕ್ರೀನ್ ಮಾನಿಟರ್ ಕೊಟ್ಟಿದ್ದಾರೆ.
ಇದೇನು ಗೊತ್ತಾ, ಇದು ಸ್ಟ್ರಿಪ್ಸು 50 ಸ್ಟ್ರಿಪ್ಸ್ ಇರುತ್ತೆ ಇದರೊಳಗಡೆ ಈ ಥರ. ಇದನ್ನು ಯೂಸ್ ಮಾಡಿಕೊಂಡು ನಾವು ಟೆಸ್ಟ್ ಮಾಡೋದು. ಸೊ ಇದಕ್ಕೆ ಒಂದು ಈ ಥರ ಏನಿದು ನೀಡಲ್ ಕೊಟ್ಟಿರ್ತಾರಲ್ಲ ಅದನ್ನು ಪಂಚ್ ಮಾಡೋದಕ್ಕೆ. ಸೊ ಇದರಿಂದ ನಾವು ಬ್ಲಡ್ಡನ್ನು ತೆಗೆಯೋದು. ಇದನ್ನು ಹೇಗೆ ಬಳಸೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಿಮ್ಮ ಮನೇಲಿ ಏನಾದರೂ ಈ ಥರ ಪ್ರಾಬ್ಲಮ್ ಇದ್ದು ಪ್ರತಿದಿನ ಹಾಸ್ಪಿಟಲ್ಗೆ ಹೋಗಿ ನಾವು ಬ್ಲಡ್ ಶುಗರನ್ನು ಅಥವಾ ಗ್ಲೂಕೋಸನ್ನು ಚೆಕ್ ಮಾಡ್ತೀವಿ ಅಂತ ಅಂದರೆ ಖಂಡಿತ ಈ ಪ್ರಾಡಕ್ಟ್ ನಿಮಗೆ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇದೇನಿದೆಯಲ್ಲ ಇದು ನೀಡಲ್. ಸೊ ಇದರಿಂದ ನಾವು ಬ್ಲಡ್ ಅನ್ನ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಮೊದಲಿಗೆ ನಾವು ಈ ತರ ಏನು ಇದು ಮಿಷಿನ್ ಕೊಟ್ಟಿರ್ತಾರಲ್ಲ ಇದರಲ್ಲಿ ಇನ್ಸರ್ಟ್ ಮಾಡ್ಬಿಟ್ಟು, ಹಾಗೆ ನೀವೇನು ಮಿಷಿನ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಇದ್ರೊಳಗೆ ನಮ್ಗೆ 9 ಪ್ರೆಷರ್ ಪಾಯಿಂಟ್ ಇರುತ್ತೆ. 3.5, 4.5 ಆ ತರ. ಅದು ಪಾಯಿಂಟ್ ಅನ್ನೋದು ಎಕ್ಸ್ಟ್ರಾ 5ಗೆ ಸೇರ್ಕೊಳ್ಳುತ್ತೆ. ಟೋಟಲ್ ನಮ್ಗೆ 9 ಪ್ರೆಷರ್ ಪಾಯಿಂಟ್ ಇರುತ್ತೆ. ನಾನು 5 ಅಲ್ಲಿ ಇಟ್ಕೊಂಡು ಪಂಚ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಟೈಮಿಂಗ್ ಎಲ್ಲ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಆಟೋಮೆಟಿಕ್ ಕೋಡಿಂಗ್ ಇರುತ್ತೆ. 180 ಮೆಮೊರೀಸ್ ಇರುತ್ತೆ. ನಿಮ್ಗೆ ಪ್ರೀ ಮತ್ತೆ ಪೋಸ್ಟ್ ಮೀಲ್ ಮೆಮೊರಿ ಕೂಡ ಸಿಗುತ್ತೆ. ಸೊ ರಿಸ್ಕ್ ಇಂಡಿಕೇಟರ್ ಕೂಡ ಇದೆ. ಇಷ್ಟೆಲ್ಲ ಇದೆ. ಇದನ್ನ ಫಸ್ಟ್ ನಾವು ಸ್ಟ್ರಿಪ್ಸ್ ಅನ್ನ ಇನ್ಸರ್ಟ್ ಮಾಡ್ಬಿಟ್ಟು 1 ಡ್ರಾಪ್ ಅಷ್ಟೇನೆ ಅದು ಬ್ಲಡ್ ಇಂದ ನಮ್ಗೆ ವಿತಿನ್ 3 ಸೆಕೆಂಡ್ಸ್ ಅಲ್ಲಿ ನಮ್ಗೆ ಏನು ಇದೆ ನಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಲೆವೆಲ್ ಅಂದ್ರೆ ಬ್ಲಡ್ ಅಲ್ಲಿ ಗ್ಲೂಕೋಸ್ ಲೆವೆಲ್ ಏನಿದೆ ಅನ್ನೋದನ್ನ ನಾವು ಇಮಿಡಿಯೇಟ್ ಆಗಿ ನೋಡ್ಕೊಬಹುದು. ಸೊ ಬರೀ ಈಸಿ ಸ್ಟೆಪ್ಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಕನ್ವೀನಿಯಂಟ್ ಆಗಿದೆ, ಈಸಿ ಆಗಿದೆ. ಸೊ ನಂದು ನೋಡ್ಬೋದು ನಾರ್ಮಲ್ ಬ್ಲಡ್ ಗ್ಲೂಕೋಸ್ ರೇಂಜ್ ಎಷ್ಟಿದೆ ಅಂತ. ಸೊ ನಂಗೆ ಸ್ವಲ್ಪ ಲೋನೇ ಇದೆ. ಈ ತರ ನೀವು ಮನೆಯಲ್ಲೇನೆ ಈ ಒಂದು ಡಿವೈಸ್ ಇಂದ ಚೆಕ್ ಮಾಡಬಹುದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಈ ಪ್ರಾಡಕ್ಟ್ ನಿಮಗೆ ಉಪಯೋಗಕ್ಕೆ ಬಂದಿದೆ ಅಂತ ಅನ್ಕೋತೀನಿ. ನನಗಂತೂ ತುಂಬಾನೇ ಇಷ್ಟ ಆಯಿತು. ನಮ್ಮ ಅಮ್ಮಂಗೆ ಫಸ್ಟ್ ಚೆಕ್ ಮಾಡಬೇಕು. ಬ್ಲಡ್ಡಲ್ಲಿರುವಂತಹ ಗ್ಲೂಕೋಸ್ ಲೆವೆಲನ್ನು ನೀವು ಮನೆಯಲ್ಲಿ ವಿತಿನ್ ಸೆಕೆಂಡ್ಸಲ್ಲೇ ಚೆಕ್ ಮಾಡ್ಕೊಬಹುದು. ನನಗೆ ನೋಡಿದ್ರಲ್ಲ ಒಂದು ಸ್ವಲ್ಪ ಕಮ್ಮಿನೇ, ನನಗೆ ಯಾವಾಗಲೂ ಸ್ವಲ್ಪ ಶುಗರ್ ಕಮ್ಮಿ, ಯಾಕಂದ್ರೆ ಶುಗರ್ ತುಂಬ ಕಮ್ಮಿ ತಗೊಂತೀನಿ. ನಿಮ್ಗೆ ಏನಾದರೂ ಪ್ರಾಡಕ್ಟ್ ಬೇಕಂತಂದರೆ ಇದು ಅಮೆಝಾನಲ್ಲಿ ಸಿಗುತ್ತೆ ಮತ್ತು ಇವರ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಈ ಪ್ರಾಡಕ್ಟ್ದು. ನಿಮ್ಗೆ ಬೇಕಂತ ಅಂದರೆ ನಿಮ್ಮ ಮನೇಲಿ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂತಂದರೆ ಖಂಡಿತ ಬೈ ಮಾಡಿ. ಈಸಿಯಾಗಿ ಮನೆಯಲ್ಲೇ ನೀವು ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲನ್ನು ಡೈಲಿ ಚೆಕ್ ಮಾಡ್ಕೊತಾ ಇರ್ಬೋದು. ತುಂಬ ಈಸಿ, ಕ್ವಿಕ್ಕಾಗಿ ಆಗುತ್ತೆ. ನನಗೆ ಪೇನ್ ಆಗಲಿಲ್ಲ. ಬಟ್ ಅದರಲ್ಲಿ ಬಟನಲ್ಲಿ ಸ್ಪೀಡ್ ಕಮ್ಮಿ ಮಾಡ್ಕೊಬೋದು. ನಾನು ಫೈನಲ್ 5ಗೆ ಇಟ್ಬಿಟ್ಟಿದ್ದೆ. ಅಕಸ್ಮಾತ್ ಬ್ಲಡ್ ಬರಲಿಲ್ಲ ಅಂತ ಅಂದರೆ 3, 2 ಆ ಥರ ಇಟ್ಕೊಂಡ್ರೆ ಪೇಯ್ನ್ ಆಗಲ್ಲ. ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ನಿಮ್ಗೆ ಹೇಗೆ ಅನಿಸ್ತು ಈ ಪ್ರಾಡಕ್ಟ್ ಬಗ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿ. ನಿಮ್ಗೆ ಏನು ಅನಿಸ್ತು ಈ ಪ್ರಾಡಕ್ಟ್ ಬಗ್ಗೆ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ಸೊ ನಿಮಗೆ ಬೇಕಾದರೆ ಬೈ ಮಾಡಿ, ಓಕೆನಾ? ಈಗ ರೆಸಿಪಿ ರೆಡಿ ಆಯಿತು ನನ್ನ ಮಗನಿಗೆ. ಅವನು ಇದಕ್ಕೆ ರೆಸಿಪಿ ರೆಡಿ ಇದೆ. ಸ್ವಲ್ಪ ಲೈಟಾಗಿ ಶುಗರ್ ಹಾಕ್ತೀನಿ. ಸ್ವೀಟ್ ಅಂದರೆ ಚೆನ್ನಾಗಿರುತ್ತಲ್ಲ. ಹಾಲು ಮತ್ತು ಕ್ಯಾರೆಟು ಕುದ್ದು ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಲಾಸ್ಟಲ್ಲಿ. ಇಷ್ಟು ಗಟ್ಟಿಗಾದರೆ ಕ್ಯಾರೆಟ್ ಸ್ಪೂನ್ ಸಣ್ಣ ಆಯ್ತು. ಬಾ ಬಾ ಬಾ, ಸ್ವಲ್ಪ ತಡ ಆಗಂಗಿಲ್ಲ, ಮುನ್ಸ್ಕೊಂಡು ಹೋದ. ಬಾಯ್, ಟಾಟಾ ಬಾಯ್. ಬಾ ಮತ್ತೆ ಬಾ ಬಾ, ಓಡ್ ಬಾ ಓಡ್ ಬಾ, ಓಡಿ ಬಾ ಓಡಿ ಬಾ. ಡೋರ್ ಓಪನ್ ಮಾಡಿ. ಬಾ ಬಾ. ಈಗ ನಾವು ಕರ್ಕೊಂಡ್ ಬರ ತನಕ ಅವ್ನು ಬರಲ್ಲ. ಚುಚ್ಚುಮ್ಮೆ ನಿಂಗೆ ಯಾಕೆ ಬುದ್ಧಿ? ಕೂತ ಬಾ, ನನ್ನ ಮೇಲೆ ಕೂತ್ಕೋ. ಸಮಾಧಾನ ನಾವೇ ಮಾಡಬೇಕು, ನಾವೇ ಹೋಗ್ಬೇಕು, ಅವ್ನು ಕರ್ಕೊಂಡು ಬರಬೇಕು, ಕೂರಿಸ್ಕೊಂಡು ಊಟ ಮಾಡಿಸ್ಬೇಕು. ಚೆನ್ನಾಗಿದೆಯಾ ಮಗನೇ? ಸಿಹಿಯಾಗಿದ್ದರೆ ನನ್ನ ಮಗನಿಗೆ ಎಲ್ಲ ಚೆನ್ನಾಗಿರುತ್ತೆ. ಕೂತು. ಬೆಳಿಗ್ಗೆ ಖಾರ, ಇವಾಗ ಸ್ವೀಟ್. ಕೂತ್ಕೊಂಡೆ ಕೂತ್ಕೊಳ್ಳೋದು ಬಂತೆ. ಮತ್ತೆ ನಿಂತ್ಕೊಂಡೇ ತಿಂತೀಯಾ? ಬಾಯೆಲ್ಲ ಒರೆಸ್ಬಾರ್ದು, ನಾನು ಒರೆಸ್ತೀನಿ. ಕಚೇರಿಗೆ ಇಲ್ಲಿ ನನ್ನ ಹಸ್ಬೆಂಡ್ ಈ ಏನು ಗಿಫ್ಟ್ ರ್ಯಾಪ್ ಎಲ್ಲ ಆಗಿತ್ತಲ್ಲ ಅದನ್ನೆಲ್ಲ ತಗೊಂಡೋಗಿ ಕಾರಲ್ಲಿ ಇಟ್ಟಿರ್ತೀನಿ. ನೀವ್ ರೆಡಿ ಆಗಿ ನಾನು ಹೊರಡೋಣ ಅಂತ ಹೇಳಿದ್ರು. ತಡ ಆದ್ರೆ ಮತ್ತೆ ಊಟದ ಟೈಮ್ ಅಂತ ಹೇಳ್ಬಿಟ್ಟು ಅವ್ರು ತುಂಬಾನೇ ಟೈಮ್ ತಗೊಂತಾರೆ. ನನ್ಗೆ ಪ್ರಗತಿ ಬರೋಷ್ಟ್ರಲ್ಲಿ ರಿಟರ್ನ್ ಬರ್ಬೇಕಾಗಿತ್ತು. ಮತ್ತೆ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬೇಕು, ಪೋಸ್ಟ್ ಆಫೀಸ್ ಅಲ್ಲಿ ಕ್ಯೂ ಇರತ್ತೆ ಅಂತ ನನ್ಗೆ ಗೊತ್ತು. ಹಂಗಾಗಿ ತಡ ಆದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಬೇಗನೆ ಹೊರಟ್ವಿ.
ನೋಡಿ ಕಾಣಿಸ್ತಾ ಕತ್ತಿಗೆ ಎತ್ಕೊಂಡು ನೋಡ್ತಾನೆ. ಹೋದ್ವಿ, ಸ್ವಲ್ಪ ಕ್ಯೂ ಇತ್ತಷ್ಟೇನೆ. ಆಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ತಗೊಂಡ್ವಿ. ಅಡ್ರೆಸ್ ಈ ತರ ಇದೆ ಓಕೆನಾ, ಪ್ಯಾಕಿಂಗ್ ಈ ತರ ಇದೆ ಓಕೆನಾ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಎಲ್ಲ ತಿಳ್ಕೊಂಡ್ವಿ. ಇವಾಗ ಏನಾಗಿದೆ ಅಂತ ಅಂದ್ರೆ ಎಲ್ಲ ಓಕೆ, ಪ್ಯಾಕಿಂಗ್ ಓಕೆ ಮಾಡಿದ್ರು, ಬಟ್ ಅದು ಇದು ಸೈಡ್ ಕಾರ್ನರು ಈ ತರ ಮಾಡಿದೀವಲ್ಲ, ಸೊ ಏನಾದ್ರು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಈ ರೌಂಡ್ಗೆ ಪ್ಲಾಸ್ಟರ್ ಹಾಕ್ಬಿಡಿ ಅಂತ ಹೇಳಿದ್ರು. ಪ್ರೀತಮ್ ಮಲ್ಕೊಂಡೇ ಬಿಟ್ಟ ಪಾಪ, ಅದಕ್ಕೆ ಅವ್ನು ಅಲ್ಲಿ ಮನ್ಗಿಸ್ಬಿಟ್ಟು ಸರಿ ಇದೊಂದು ಬೇಗ ಮುಗಿಸ್ಬಿಟ್ಟು ಕಳ್ಸೋಣ ಅಂತ. ಪ್ರೀತಮ್ಗೆ ನಿದ್ದೆ ಟೈಮು ಕರ್ಕೊಂಡು ಬಂದೆ. ಏನಂತಂದ್ರೆ ಇದು ಸುಕನ್ಯಾ ಸಮೃದ್ಧಿ ಯೋಜನೆ ಅದು ಫೋನಲ್ಲೇ ಕಟ್ಟೋ ಥರ ಮಾಡಿಸ್ಕೊಬೇಕು ಅನ್ನೋ ಪ್ಲಾನ್ಗೆ ನಾನು ಬಂದಿದ್ದು. ಯಾಕೆಂದ್ರೆ ನಾವು ಇವಾಗ ಬಂದು ಇದನ್ನ ಫಾರ್ಮ್ ಫಿಲ್ ಮಾಡಿ ಕಟ್ತಾ ಇದ್ದೀವಿ. ಅದಕ್ಕಿಂತ ಫೋನಲ್ಲೇ ಕಟ್ಟೋ ಥರ ನಾನು ಅಷ್ಟು ಪ್ರೀತಿಯಿಂದ ಇಷ್ಟೆಲ್ಲ ಪ್ಯಾಕ್ ಮಾಡಿದ್ರೆ ಅವ್ರು ಹೇಳಿದ್ರು ಕಾರ್ನರಲ್ಲಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ, ಪ್ಲಾಸ್ಟರ್ ಹಾಕ್ಬಿಡಿ ಈ ಥರ ಅಂತ. ಇನ್ನೆಲ್ಲೂ ಇಲ್ಲ. ಬೆಳಗ್ಗೆಯಿಂದ ಎದ್ದು ಆಟ ಆಡಿ ಊಟ ಮಾಡಿ ಸ್ವಲ್ಪ ತುಂಬ ನಿದ್ದೆ ಮೂಡಲ್ಲಿದ್ದ, ಮಲಗ್ದ. ಆಮೇಲೆ ಏನು ಅಂತ ಅಂದರೆ ಇದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ನಾನು ನಮ್ಗೆ ಹೇಳಿದ್ನಲ್ಲ, ಆನ್ಲೈನಲ್ಲಿ ಕೂಡ ಪೇ ಮಾಡ್ಬೋದು, ಮತ್ತೆ ಪೋಸ್ಟ್ ಆಫೀಸಲ್ಲೇ ಮಾಡಿಸ್ಬೇಕಂತ ಏನಿಲ್ಲ, ಬ್ಯಾಂಕಲ್ಲಿ ಕೂಡ ಮಾಡಿಸ್ಕೋಬಹುದು. ನನಗೆ ನಿಯರ್ ಬೈ ಪೋಸ್ಟ್ ಆಫೀಸ್ನ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ ಬ್ಯಾಂಕಲ್ಲಿ ಮಾಡಿಸ್ಬೋದು ಅಂತ. ಗೊತ್ತಿಲ್ಲ ಅವ್ರಿಗೆ ಏನ್ಕೋ ಕೆಲ್ಸದ ಮೇಲೆ ಬಂದಿದ್ರು ಅಂತ. ಇಲ್ಲಿ ವಿಚಾರಿಸಿದಾರೆ, ಇಲ್ಲೇ ಹಂಗೆ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ರು. ಸರಿ ನೀನು ಆಗಿದೆ ಅಂತ ಅಂದ್ರು. ನನಗೆ ಬ್ಯಾಂಕಲ್ಲಿ ಆದ್ರೆ ತುಂಬಾ ಈಸಿ. ಯಾಕೆ ಅಂತಂದ್ರೆ ಮಂತ್ಲಿ ಬಂದು ಪೇ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ತಿಂಗಳ ಬಂದು ಇಲ್ಲಿ ಕ್ಯಾಶ್ ಕೊಟ್ಟು ಸ್ಲಿಪ್ ಬಾರ್ದು. ಅವ್ರು ಹೇಳಿದ್ರು ಏನು ಪೇಟಿಎಂ ಅಲ್ಲಿ ಮಾಡಿಸ್ಬೋದಂತೆ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ. ನನ್ನ ಹಸ್ಬೆಂಡ್ ಫ್ರೀ ಆದಾಗ ಮಾಡ್ಸೋಣ ಅಂತ ಮಾಡಿಸ್ತಾ ಇಲ್ಲ. ಸೊ ನೀವು ಹಂಗೇನಾದ್ರು ಮಾಡಿಸೋ ಹಂಗಿದ್ರೆ ಫೋನಲ್ಲೇ ಕಟ್ಟಂಗ್ ಮಾಡ್ಬಿಡಿ. ಯಾಕೆಂತಂದ್ರೆ ನಾವು ಮಂತ್ಲಿ ಎಷ್ಟು ಸೇವ್ ಮಾಡಿರ್ತೀವೋ ಅಷ್ಟಾದ್ರೂ ನಾವು ಅಲ್ಲೇ ಪೇ ಮಾಡ್ಬಿಡ್ಬೋದು. ಇಲ್ಲಿಗೆ ಬಂದು ಪೇ ಮಾಡೋದಂತೆ ಸ್ವಲ್ಪ ಕಷ್ಟ. ನೀವು ಇಯರ್ಲಿ 1.5 ಲಕ್ಷದವರೆಗೂ ಕೂಡ ಕಟ್ಟಬಹುದು. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಪೋಸ್ಟ್ ಆಫೀಸಲ್ಲಿ ಬಂದು ವಿಚಾರಿಸಿದ್ರೆ ಅವ್ರು ಡೀಟೇಲ್ ಆಗಿ ಹೇಳ್ತಾರೆ, ಅಲ್ಲೇನೆ ಕೂಡ ಏನ್ ಬೆನಿಫಿಟ್ ಇದೆ. ಹಾಗೆ ನಮ್ಗೆ ಎಷ್ಟು ಪರ್ಸೆಂಟೇಜ್ ಬಡ್ಡಿ ಬರುತ್ತೆ ಅಂತಂದ್ರೆ ಒಂದು 8% ಬಡ್ಡಿ ಕೂಡ ಸಿಗುತ್ತೆ ನಿಮ್ಗೆ. 8 ಇದೆ ಇವಾಗ ಪ್ರೆಸೆಂಟ್. ಆಮೇಲೆ ನಿಮ್ಗೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಕ್ಯಾಲ್ಕುಲೇಷನ್ ಕೂಡ ಸಿಗುತ್ತೆ, ಕ್ಯಾಲ್ಕುಲೇಟರ್ ಸಿಗುತ್ತೆ ನಿಮ್ಗೆ ಗೂಗಲ್ ಅಲ್ಲಿ. ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾವ ವರ್ಷದಿಂದ ನೀವು ದುಡ್ಡನ್ನ ಕಟ್ತಾ ಇದ್ದೀರಾ, ಮಿನಿಮಮ್ 1 ಇಯರ್ಗೆ ಎಷ್ಟು ಕಟ್ತೀರಾ, ಸೊ ನಮ್ಗೆ ಅದು ಮೆಚ್ಯೂರ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ನಿಮ್ಗೆ ಗೂಗಲ್ ಅಲ್ಲೇ ಕೊಟ್ಬಿಡ್ತಾರೆ. ಸೊ ಡೌಟೇ ಬೇಡ. ನಿಮ್ಗೆ ಏನಾದ್ರು ಆತರ ಡೌಟ್ ಇದ್ರೆ ಆನ್ಲೈನ್ ಅಲ್ಲಿ ನೀವು SSY ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ಬಿಡತ್ತೆ. ಕ್ಯಾಲ್ಕುಲೇಟ್ ಮಾಡ್ಕೊಬಹುದು ಆರಾಮಾಗಿ. ಈ ತರ ಇರುತ್ತೆ. ನಿಜವಾಗ್ಲೂ ಬೆನಿಫಿಟ್ ಇದೆ ಮಕ್ಳಿಗೆ. ಯಾಕೆಂತಂದ್ರೆ ನಾವು ವರ್ಷದಲ್ಲಿ 1.5 ಲಕ್ಷ ಕಟ್ಟಿದ್ರೆ ಆಲ್ಮೋಸ್ಟ್ ನಮಗೆ 60 ಲ್ಯಾಕ್ ವರೆಗೂ ಬರುತ್ತೆ ಮೆಚುರಿಟಿ ಡೇಟ್ ಅಲ್ಲಿ. ನಾನ್ ಚೆಕ್ ಮಾಡಿದ್ದು ನಾವು 1.5 ಲಕ್ಷ ಕಟ್ಟೋಣ ಅಂತ ಅನ್ಕೊಂಡಿದೀವಿ ಇಯರ್ಲಿ. ಹಾಗೆ ಹುಟ್ಟಿದ ಮಕ್ಕಳಿಂದಾನೇ ಮಾಡಿಸಿದ್ರೆ ನಿಮ್ಗೆ ತುಂಬಾ ಬೆನಿಫಿಟ್. ಯಾಕೆಂತಂದ್ರೆ ಮೆಚುರಿಟಿ ಡೇಟ್ ತುಂಬಾನೇ ಜಾಸ್ತಿ ಸಿಗ್ಬಿಡುತ್ತೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ಕಟ್ತಾ ಹೋಗ್ಬೋದು. 18 ವರ್ಷಕ್ಕೆ ತಗೊಂತೀನಿ ಅಂತಂದ್ರೆ ತಗೊಬಹುದು, 21 ವರ್ಷಕ್ಕೆ ತಗೋತೀನಿ ಅಂದ್ರೆ ತಗೊಬಹುದು. 18 ವರ್ಷಕ್ಕೆ ಅಂತ ಅಂದ್ರೆ ಮಕ್ಳ ಎಜುಕೇಶನ್ಗೆ ಬೇಕು ಅಂತ ಅಂದ್ರೆ ತಗೋಬಹುದು. ಅಕಸ್ಮಾತ್ 18 ಇಯರ್ಸ್ ಅಲ್ಲಿ ನೀವು ಮದುವೆ ಮಾಡ್ಬಿಟ್ಟು ಅಂತ ಅಂದ್ರೆ ಅದು ಮೆಚುರಿಟಿ ಅವಾಗಲೇ ಕ್ಲಿಯರ್ ಆಗ್ಬಿಟ್ಟೈತೆ, ಅದಕ್ಕೆ ಬಡ್ಡಿ ಬರೋದಿಲ್ಲ, ನೀವು ತೆಗಿಲೇಬೇಕು. ಇಲ್ಲ 21 ವರ್ಷಕ್ಕೆ ತೆಗಿತೀನಿ ಅಂತಂದ್ರೆ ಮದುವೆ ಟೈಮಲ್ಲಿ ಅಥವಾ ಹೈಯರ್ ಎಜುಕೇಶನ್ಗೆ ನೀವು ಅಲ್ಲಿ ತಗೊಬಹುದು. ಸೊ ನಿಮ್ಗೆ ಯಾವ ಟೈಮಲ್ಲಿ ಬೇಕಾದ್ರೂ ಅದನ್ನ ತೆಗಿಬಹುದು. ಆಮೇಲೆ ನೀವು ಎಲ್ಲಿವರೆಗೂ ಕಟ್ಟಬೇಕು ಅಂತ ಅಂದ್ರೆ ನಾನು ಇನ್ನೊಂದು 10 ವರ್ಷ ಕಟ್ಟಬಹುದು ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ನಂಗೆ ಅಷ್ಟು ಕಂಪ್ಲೀಟ್ ಡೀಟೇಲ್ ಇಲ್ಲ, ನಾ ಹೇಳ್ತೀನಿ. 10 ವರ್ಷದವರೆಗೂ ಕಟ್ಬೋದು ಅಷ್ಟೇ ನಮ್ಗಿನ್ನ ಇರೋದು. ಯಾಕೆಂತಂದ್ರೆ ನನ್ನ ಮಗಳು 9 ಇಯರ್ಸ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಇನ್ನೊಂದು 10 ಇಯರ್ಸ್ ಆದ್ಮೇಲೆ ನಮ್ದು ಅದು ಮುಗಿಯುತ್ತೆ. ಅದಾದ್ಮೇಲೆ ನಾವು ಎತ್ಕೊಳ್ಳೋ ಹಂಗಿಲ್ಲ, ಹಾಗೆ ಬಿಟ್ರೆ ಅದು ಬಡ್ಡಿ ಬರ್ತಾ ಇರುತ್ತೆ, ಅಲ್ಲಿ ಬೆಳೆಯುತ್ತೆ. ನನ್ನ ಮಗಳಿಗೆ 18 ಆಗ್ಬೇಕು, ಇಲ್ಲ 21, ಇವೆರಡು ಟೈಮಲ್ಲಿ ನಾವು ತೆಗಿಬಹುದು. ನಮ್ಮ ಮನೆಯವ್ರು ತಗೊಂಡು ಹೋದ್ರು, ಅದೇನು ಪ್ರೊಸೀಜರೋ ಗೊತ್ತಿಲ್ಲ. ಲೇಟ್ ಆಯ್ತು ಬರೋದು, ವೆಯ್ಟ್ ಮಾಡ್ತಾ ಇದೀವಿ. ಸಿಕ್ಕಿ ಅಂತ ಹೇಳ್ಬಿಟ್ಟು ಇವನ್ನೆಲ್ಲ ಮಲಗಿಸ್ಕೊಂಡು AC ಆನ್ ಮಾಡಿದೀನಿ. ಫೈನಲಿ ನಮ್ ಕೆಲ್ಸ ಎಲ್ಲ ಮುಗೀತು. ಇನ್ನೊಂದು 15 ನಿಮಿಷ ಆಯ್ತು ಅಷ್ಟೇ ಪ್ರಗತಿ ಸ್ಕೂಲಿಂದ ಬರೋದಕ್ಕೆ. ಅಷ್ಟೊಳಗೆ ಫಿಶ್ ತಗೊಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿ ಸಿಗತ್ತೆ, ಎಲ್ಲಾ ತರ ಫಿಶ್ ಸಿಗತ್ತೆ. ಸೊ ಹಂಗಾಗಿ ನನ್ನ ಹಸ್ಬೆಂಡ್ಗೆ ಜಸ್ಟ್ ಒಂದು ಫಿಶ್ ಫ್ರೈ ಮಾಡೋಣ ಅಂತಂದ್ರೆ, ನನ್ ಕರಿ ಎಲ್ಲ ಇಷ್ಟ ಪಡಲ್ಲ ಅಷ್ಟಾಗಿ. ಹಂಗಾಗಿ ಒಂದು ಫಿಶ್ ಫ್ರೈಗೆ ಅಂತ ಹೇಳ್ಬಿಟ್ಟು ಫಿಶ್ ತಗೊಂಡ್ ಬಂದ್ವಿ. ಅಕ್ಕ ಬಂತು ನೋಡ್ದಾ? ಪ್ರೀತು ಅಕ್ಕ ಇಲ್ಲ, ಅಕ್ಕ ಎಕ್ಸೈಟ್ಮೆಂಟೇ ಇಲ್ಲ ಪ್ರೀತಮ್ಗೆ. ಬಿದ್ದೋಗ್ಬಿಡ್ತದೆ ಈಗ.
ಬ್ಯಾಲೆನ್ಸ್ ಇಲ್ಲಲ್ಲಿ. ಈ ಒಂದಿಷ್ಟ ಇದ್ರು ಎಕ್ಸೈಟ್ಮೆಂಟ್. ಬೆಳಗ್ಗೆಯಿಂದ ನಮ್ಮ ಅಕ್ಕ ಇಲ್ಲ, ಕಾಣಿಸ್ತಾ ಇದ್ದಲ್ಲ. ನಮ್ಮ ಅಕ್ಕ ಇವಾಗ ಬಂದ್ರು, ಏನಾದ್ರೂ ಖುಷಿ ಪಡೋಣ, ಸ್ಮೈಲ್ ಮಾಡೋಣ, ಏನೂ ಇಲ್ಲ. ಇವತ್ತು ಪೋಸ್ಟ್ ಆಫೀಸ್ಗೆ ಹೋಗಿ ಗಿಫ್ಟ್ ಎಲ್ಲ ಪೋಸ್ಟ್ ಮಾಡಿ ಪ್ರಗತಿದು ಸುಕನ್ಯಾ ಸಮೃದ್ಧಿದು ಕಟ್ಬಿಟ್ಟು ಬರೋಷ್ರೊಳಗೆ 3 ಗಂಟೆ ಆಗಿದೆ. ಯಪ್ಪ, ಹೊರಗಡೆ ಹೋದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಹಂಗೆ ಹೋಗ್ತಾ ಇರುತ್ತೆ ಟೈಮು. ಇವಾಗ ನಾನು ಏನು ಮಾಡಲಿ, ಇಷ್ಟು ಲೇಟಾಗಿ ಬಂದಿದ್ದೀನಿ, ನನಗಂತೂ ಗೊತ್ತಿಲ್ಲ. ಅದಕ್ಕೆ ಅರ್ಜೆಂಟಾಗಿ ನಾನು ಇವಾಗ ರಸಮ್ ಮಾಡಿ ರೈಸ್ಗೆ ಇಟ್ಬಿಟ್ಟು ರಸಮ್ ಮಾಡ್ತೀನಿ. ಫಿಶ್ ತೊಗೊಂಬಂದ್ವಿ, ತುಂಬ ದಿನ ಆಗಿತ್ತು ಫಿಶ್ಶೇ ತಂದಿಲ್ಲ ನಾವು ಮನೆಗೆ. ಈ ಥರ ಫಿಶ್ ತರ್ತಿದ್ದೀನಿ ಫ್ರೈ ಮಾಡೋಕ್ಕೆ, ಇದರೊಳಗೆ ಮುಳ ಕಮ್ಮಿ ಇರುತ್ತೆ. ಇದು ಫಿಶ್ ಫ್ರೈ ತುಂಬ ಸಿಂಪಲಾಗಿ ಮಾಡ್ತಾ ಇದ್ದೀನಿ, ಜಾಸ್ತಿ ಏನಿಲ್ಲ. ಅಂದರೆ ಒಂದು ಸ್ವಲ್ಪ ಲೈಟಾಗಿ ಮಸಾಲ ಮಾತ್ರ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ, ಪೆಪ್ಪರ್ ಪೌಡರು, ಅರಿಶಿನ, ಉಪ್ಪು, ನಿಂಬೆಹಣ್ಣಿನ ರಸ, ಇದಿಷ್ಟನ್ನು ಫಿಶಲ್ಲಿ ಮ್ಯಾರಿನೇಟ್ ಮಾಡ್ಬಿಟ್ಟು ಆಮೇಲೆ ರಸ ಮಾಡೋಣ ಅಂತ. ಇಲ್ಲಾಂತಂದರೆ ಉಪ್ಪು ಖಾರ ಹಿಡಿಯಲ್ಲ. ನನಗೆ ಈ ಥರ ಫಿಶ್ ಸಾಂಬಾರು ಇಷ್ಟ ಆಗಲ್ಲ, ಫಿಶ್ ಫ್ರೈ ಅಂದರೆ ತುಂಬ ಇಷ್ಟ. ಅವಾಗೆಲ್ಲ ಅಪ್ಪ ತಂದುಕೊಡ್ತಾ ಇದ್ರು, 10 ರೂಪಾಯಿ ಒಂದು ಮೀನು ಅಷ್ಟೇ. ಈಗ ಮೀನು 50 ರೂಪಾಯಿ ಆಗಿದೆ. ಸಣ್ಣದೊಂದು ಪ್ಯಾಕೆಟ್ ಮಾಡಿ ಕೊಡ್ತಾ ಇದ್ರು, ಗೊತ್ತಾ? ಅದು ನಿನಗೆ ಈ ಮೇಕಪ್ ಹುಚ್ಚು, ಐ ಶ್ಯಾಡೋ ತಗೊಂಡೆಲ್ಲ ಲಿಪ್ಸ್ಗೆ ಹಚ್ಕೊಂಡವನೆ. ತಿಂದಿಲ್ಲ, ಲಿಪ್ಸ್ಗೆ ಹಚ್ಕೊಂಡಿರೋದು. ಸುತ್ತ ಲಿಪ್ಸ್ ಸುತ್ತ ಐತಲ್ಲ ನೋಡಿಲಿ. ನನ್ನ ಒಂದು ಕುಕಿಂಗ್ ಚಾನಲ್ ಇರೋದ್ರಿಂದ ನಾನು ರೆಸಿಪೀಸ್ನೆಲ್ಲ ಹಾಕ್ತಾ ಇಲ್ಲ. ನೆಕ್ಸ್ಟ್ ನನ್ನ ಕುಕಿಂಗ್ ಚಾನಲ್ ಅಲ್ಲಿ ನನ್ನ ಎಲ್ಲಾ ರೆಸಿಪೀಸ್ಗಳು ಸಪರೇಟ್ ಆಗಿ ವ್ಲಾಗ್ ಗಳಾಗಿ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನಾನು ಇಲ್ಲಿ ಡೀಟೇಲ್ ಆಗಿ ಹಾಕಕ್ ಹೋಗಿಲ್ಲ. ನಾವು ಹೊರಗಡೆ ಹೋದಾಗ ಈ ತರ ಸಿಂಪಲ್ ಆಗಿ ಮಾಡ್ಕೊಂಡ್ ಬಿಡ್ತೀವಿ. ನಾನು ಬಂದಿದ್ದೆ 3 ಗಂಟೆ, ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕೈಲಾದಷ್ಟು ಮಾಡಿದೆ. ಇದು ಫಿಶ್ ಫ್ರೈ ಮನೆಯವರ ಫೇವ್ರೇಟ್. ಅದಕ್ಕೆ ಸೈಡಿಗೆ ರಸಮ್ ಮಾಡಿದ್ದೀನಿ ಅಷ್ಟೇನೆ ಸಿಂಪಲ್ ಆಗಿ. ಅವರು ಇನ್ನ ಶಾಪ್ ಹತ್ರ ಹೋಗ್ಬೇಕು ಪಾಪ. ಬೆಳಗ್ಗೆಯಿಂದ ಸುಕನ್ಯಾ ಸಮೃದ್ಧಿ ಯೋಜನೆದಾಗಿದ್ರೆ ನಾನು ಹಿಂಗೆ ಹೋಗಿ ಬಿಲ್ ಕಟ್ಬಿಟ್ಟು ಬಂದ್ಬಿಡ್ಬೋದಾಗಿತ್ತು. ಗಿಫ್ಟ್ ಅದು ಮಾಡೋದು ಸ್ವಲ್ಪ ಕ್ಯೂ ಜಾಸ್ತಿ ಇತ್ತು, ಅಲ್ಲೇ ನಮ್ಗೆ ತುಂಬಾ ತಡ ಆಗೋಯ್ತು. ನನಗೋಸ್ಕರ ಅಂತ 3 ದಿನದಿಂದ ನನ್ನ ಜೊತೆನೇ ಇದೆಲ್ಲ ಮಾಡಿದ್ದಾರೆ. ಇವಾಗ ಅವ್ರ ಶಾಪ್ ಹತ್ರ ಹೋಗ್ತಾರೆ, ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ನಾನು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಜಸ್ಟ್ ಆವಾಗಲೇ ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ಮನೆಯವ್ರು ಬಂದರು. ಇವಾಗ ಸಡನ್ ಆಗಿ ಆ್ಯಕ್ಚುಲಿ ಇವತ್ತು ನಾವು ವ್ಲಾಗಲ್ಲಿ ಪ್ಲಾನ್ ಇರಲಿಲ್ಲ, ಸರ್ಪ್ರೈಸಾಗಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ, ರೆಡಿ ಆಗು ಅಂತ ಅಂದರು. ಸೊ ಹಾಗಾಗಿ ನಾನು ಕೂಡ ರೆಡಿ ಆದೆ. ಬೆಳಗ್ಗೆ ತಾನೇ ಈ ಡ್ರೆಸ್ ಎಲ್ಲ ಹಾಕೊಂಡು ಹೋಗಿದ್ನಲ್ಲ, ಈ ಡ್ರೆಸ್ಸಲ್ಲೇ ಸಾಕಾಗತ್ತಾ? ಓಕೆ, ಹಾಂ, ಪರವಾಗಿಲ್ವಾ? ಅದಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಪಟ್ಟಂತ ಮುಖ ತೊಳ್ಕೊಂಡು ರೆಡಿ ಆದೆ. ಎಲ್ಲ ಮಗನೇ, ಇವನಿಗೂ ಮುಖ ತೊಳೆದ್ಬಿಟ್ಟು ರೆಡಿ ಮಾಡಿದ್ದೀನಿ. ಇವನು ನೀಟಾಗೇ ಇದ್ದಾನೆ ಇವತ್ತು. ಪ್ರಗತಿ ಮಾತ್ರನೇ ರೆಡಿಯಾಗಿದ್ದು. ಏನು ಸರ್ಪ್ರೈಸ್ ಅಂತ ನಮಗೂ ಗೊತ್ತಿಲ್ಲ. ಇಲ್ಲಿ ನೋಡಿಲ್ಲ, ನನ್ನ ನೋಡಿಲಿ, ಮಮ್ಮಿನ. ಸ್ವಲ್ಪ ಸ್ಕಿನ್ನು ಪ್ರೀತಮ್ಗೆ ಯಾಕೋ ತುಂಬ ಡ್ರೈ ಆಗ್ತಾ ಇದೆ. ಅದಕ್ಕೆ ಹೊರಟಿದ್ದೀವಿ. ಏನು ಸರ್ಪ್ರೈಸ್ ಅಂತ ಗೊತ್ತಿಲ್ಲ ನನಗೆ. ಏನು ಗಿಫ್ಟಾ? ಆ್ಯಕ್ಚುಲಿ ಮುಂಚೆ ಹೇಳ್ಬಾರ್ದಲ್ಲ. ಪ್ರೀತಮ್ ಬರ್ತಡೇಗೆ ಏನಾದರೂ ಗಿಫ್ಟ್ ಸಿಗುತ್ತೆ ಅಂತ ವೆಯ್ಟ್ ಮಾಡಿದೆ. ಪಾಪ ಡ್ಯಾಡಿ ಯಾಕೋ ಪ್ರೀತಮ್ ಬರ್ತಡೇಗೆ ಏನೂ ಗಿಫ್ಟ್ ಕೊಡಲಿಲ್ಲ. ಆಮೇಲೆ ವ್ಯಾಲೆಂಟೈನ್ಸ್ ಡೇಗಾದರೂ ಏನಾದರೂ ಸಿಗುತ್ತೆ ಅಂತ ಅಂದ್ಕೊಂಡೆ. ಯಾಕೆ ಅಂತಂದರೆ ವಾಚ್ ಅಪ್ಲಿಕೇಶನ್ ಹಾಕಿದ್ನಲ್ಲ, ಅದಾದರೂ ಸಿಗುತ್ತೆ ಅಂದ್ಕೊಂಡೆ, ಅದು ಸಿಗಲಿಲ್ಲ. ಇವತ್ತೇನಪ್ಪ ಸ್ಪೆಷಲ್ ಆಗಿ, ಇವತ್ತು ಏನು ಸ್ಪೆಷಲ್ ಡೇನೂ ಅಲ್ಲ. ಆ ಥರ ಇಲ್ಲ, ವ್ಯಾಲೆಂಟೈನ್ಸ್ ಡೇಸೇ ಕೊಡಬೇಕು ಅಂತ ಏನಿಲ್ಲ. ನಮ್ಮ ಹತ್ರ ಯಾವ ದುಡ್ಡು ಇರುತ್ತೆ, ಯಾವಾಗ ಕೊಡಬೇಕು ಅನಿಸುತ್ತೆ ಮನಸ್ಸಲ್ಲಿ, ಅವಾಗ ಕೊಟ್ಟರೆ ಚೆನ್ನಾಗಿರುತ್ತೆ. ಹೌದಾ? ಸೊ ಇವತ್ತು ನಾನೇ ನಿಜವಾಗ್ಲೂ ಯಾವತ್ತು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ನಂಗೆ ಏನೋ ಬೇಕು ಆ ಥರ ಎಲ್ಲ ವೆಯ್ಟ್ ಮಾಡೋರಲ್ಲ ನಾನು. ಅದು ಇವತ್ತೇನೋ ಸರ್ಪ್ರೈಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಬೇಗ ಬೇಗ ಪಟಾಪಟ, ಅದು ಹೆಣ್ಮಕ್ಳು ಸರ್ಪ್ರೈಸ್ ಅಂತ ಅಂದ್ರೆ ಗೊತ್ತಲ್ಲ, ಪಟ್ ಅಂತ ರೆಡಿ ಆಗ್ಬಿಡ್ತೀವಿ. ಹೆಂಗೆ ಟೈಮ್ ಕೂಡ್ ಬರಬೇಕು. ಸೊ ನೋಡಿ, ಇವತ್ತೇನೋ ಟೈಮ್ ಕೂಡ್ ಬಂದಂಗೆ ಕಾಣುತ್ತೆ. ಸರಿ, ಹೊರಡೋಣ. ಅವ್ರಿಗೆ ಮತ್ತೆ ಶಾಪ್ ಹತ್ರ ಹೋಗ್ಬೇಕು ಅವ್ರು. ಯಾಕಂದ್ರೆ ಈವ್ನಿಂಗ್ ಟೈಮಲ್ಲೇ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ, ಅವರು ಹೊರಗಡೆ ಇರೋಕ್ಕಾಗಲ್ಲ ಜಾಸ್ತಿ. ಅಷ್ಟರೊಳಗೆ ನಾವು ಹೋಗಿ ಬಂದ್ಬಿಡೋಣ. ಸೊ ಇವತ್ತಿನ ವ್ಲಾಗ್ ಹೀಗೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬನ್ನಿ, ಏನು ಸರ್ಪ್ರೈಸ್ ಅಂತ ನೋಡ್ಬಿಟ್ಟು ವ್ಲಾಗ್ನ ಮುಗಿಸೋಣ. ಹೋಗೋಣ. ಓಕೆ.
ಏನು ಮಾಡ್ತೀಯ ಕಂಡ್ರೆ ಗುಲ್ಗುಲುನ ಪ್ರೀತಮ್ಗೆ ರೋಡ್ ಕಾಣಿಸ್ಬೇಕು, ರೋಡ್ ಕಾಣಿಸಲ್ಲ ಅಂತ ಹಿಂಗೆ ಎದ್ದಿ ಎದ್ದಿ ಹಿಂಗೆ ನೋಡೋದು. ಪ್ರತಿಯೊಬ್ಬ ಮನೆಯಲ್ಲಿ ಸಂಸಾರ ಅಂತ ಅಂದಾಗ ಗಂಡ ಹೆಂಡತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದ್ಸರಿ ಗಂಡನ ಜೇಬ್ ಖಾಲಿ ಆಗಿರತ್ತೆ, ಹೆಂಡತಿ ಆಸೆ ಜಾಸ್ತಿ ಆಗಿರತ್ತೆ. ಅಂತ ಟೈಮಲ್ಲಿ ಇಬ್ರು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇದು ನೀವು ನಂಬಲ್ಲ ಅಂತ ಅನ್ಕೋತೀನಿ. 11 ವರ್ಷ ಅಂತ ಅಂದ್ರೆ ಯಾರು ಕೂಡ ನಂಬಲ್ಲ. ನನ್ ಮದ್ವೆಲ್ ಹಾಕಿದ ಚೈನ್ ನನ್ನ ಹತ್ರ ಇದುವರೆಗೂ ಇರೋದು. ಅಂದ್ರೆ ನನ್ನ ಹೊಸದಾಗಿ ಮದ್ವೆ ಆಗ್ಬೇಕಾದ್ರೆ ಚೈನ್ ಕೊಡ್ಸಿದ್ರಲ್ಲ, ಅದು ಒಂದೇ ಚೈನು. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹಾಕ್ತಾ ಇದೆ ಮತ್ತೆ ಎತ್ತಿಡ್ತಾ ಇದೆ. ಅದೇನೋ ಗೊತ್ತಿಲ್ಲ, ನನ್ಗೂ ಯಾವತ್ತು ಕೇಳ್ಬೇಕಂತ ಅನ್ಸಿರ್ಲಿಲ್ಲ. ಅವರು ಕೂಡ ಯಾವತ್ತು ನಿನ್ ಕಾಲಲ್ಲಿ ಚೈನ್ ಹಾಕೋದೇ ಇಲ್ಲ, ಯಾಕೆ ನಿನ್ ಚೈನ್ ಇಲ್ವಾ ಅಂತಾನೂ ಕೇಳ್ತಾ ಇರ್ಲಿಲ್ಲ. ಆದ್ರೆ ರೀಸೆಂಟ್ ಆಗಿ ನನ್ಗೂ ಕೂಡ ನೆನ್ಪಾಯ್ತು, ನೀವ್ ಯಾವತ್ತು ನನ್ನ ಕಾಲಲ್ಲಿ ಚೈನ್ ಹಾಕಿಲ್ಲ ಯಾಕೆ ಅಂತ ಕೇಳೇ ಇಲ್ಲ ಅಂತ. ಅದನ್ನೆಲ್ಲೋ ಅವ್ರು ಮೈಂಡ್ ಅಲ್ಲಿ ಇಟ್ಕೊಂಡಿದ್ರು ಅಂತ ಅನ್ಸುತ್ತೆ. ಸಡನ್ ಆಗಿ ಹೊರಗಡೆ ಹೋಗೋಣ ಅಂತ ಅಂದ್ರು. ನನ್ಗೂ ಕೂಡ ಏನು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಕಾಲ್ ಚೈನ್ ತಗೊಂಡ್ ಬರೋದಕ್ಕೆ ಹೋಗೋಣ ಅಂತ. ಇನ್ನ ನಮಗ್ ಕೊಡ್ಸದ್ಮೇಲೆ ಮಗ್ಳ ಕೊಡ್ಸಂಗಿರ್ತಾರ ಅಂತ ಹೇಳ್ಬಿಟ್ಟು ಪ್ರಗತಿಗೂ ಕೂಡ ನೋಡಿದ್ವಿ. ಪ್ರಗತಿಗೆ ಅಂತ ಅಂದ್ರೆ ಚೆನ್ನಾಗಿರೋದಿತ್ತು, ಬಟ್ ಡೈಲಿ ಹಾಕ್ಬೇಕು ಹೆಣ್ಮಕ್ಳು ಮನೇಲಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಪ್ರಗತಿಗೆ ಯಾವಾಗ್ಲೂ ಕಾಲ್ ಚೈನ್ ಹಾಕು ಮನೆ ಹತ್ರ ಅಂತ ಹೇಳ್ತಾ ಇದ್ರ. ಅದಕ್ಕೆ ಸಿಂಪಲ್ ಆಗಿ ಡೈಲಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ತಗೊಂಡೆ. ನನ್ಗೂ ಕೂಡ ನನ್ಗಿಷ್ಟ ಆಗಿದ್ ಒಂದ್ ಡಿಸೈನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ನನ್ಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಆದಾಗ ಅದು ಒಂಥರ ಖುಷಿನೇ ಅಲ್ವಾ. ಸೊ ಫ್ರೆಂಡ್ಸ್ ತಗೊಂಡ್ ಬಂದ್ವಿ. ಲಾಸ್ಟ್ ಟೈಮು ಅಲ್ಲಿ ಭೀಮಾಗ್ ಹೋದಾಗೆಲ್ಲ ನನ್ಗೆ ಒಂದು ಬೇಜಾರು ಏನಂತಂದ್ರೆ ಪ್ರೀತಮ್ಗೆ ನಾಮಕರಣ ಮಾಡಿದ್ವಿ 11 ತಿಂಗಳಲ್ಲಿ. ಭೀಮಾ ಜ್ಯುವೆಲರ್ಸ್ಗೆ ಹೋಗಿದ್ವಿ, ಸರ್ಪ್ರೈಸ್ ಇದೇನೆ. ನಾನು ಅನ್ಕೊಂಡಿರ್ಲಿಲ್ಲ ಸಿಗುತ್ತೆ ಅಂತ. ಅಲ್ಲಿ ಹೋದಾಗೆಲ್ಲ ಒಂದ್ಸರಿ ಬೇಜಾರಾಗತ್ತೆ. ಏನ್ ಗೊತ್ತಾ, ನಮ್ಮ ಪ್ರೀತಮ್ಗೆ 11 ತಿಂಗಳಿಗೊಂದು ಕೈ ಚೈನ್ ತಗೊಂಡ್ ಬಂದಿದ್ವಿ. ಅದು ನಾಮಕರಣ ದಿನಾನೇ ಕಳೆದೋಯ್ತು. ಅಂದ್ರೆ ಒಂದೇ ದಿನ ಇದ್ದಿದ್ದು ಅವನ ಕೈಯಲ್ಲಿ, ಹಾಕಿದ ದಿನಾನೇ ಮಿಸ್ ಆಗೋಯ್ತು. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಬರ್ಡೇ ಕೊಡ್ಸೋಣ ಅಂತ ಅನ್ಕೊಂಡ್ವಿ. ಫಸ್ಟ್ ಇಯರ್ ಬರ್ಡೇಗೆ ಆಗ್ಲಿಲ್ಲ. ಓಕೆ ಹಂಗೆ ಕುಡಿಕ್ಬಿಟ್ಟು ಅಟ್ಲೀಸ್ಟ್ ಮುಂದಿನ ವರ್ಷನಾದ್ರೂ ಕೊಡ್ಸೋಣ ಅಂತ ಅನ್ಕೊಂಡ್ವಿ. ಕೊಡ್ಸಕ್ ಆಗ್ಲೇ ಇಲ್ಲ. ಅದ್ ಕಳ್ದೋಗಿದ್ದು ಅಷ್ಟೇನೆ, ಮತ್ತೆ ಪಡ್ಕೊಳಕ್ ಆಗ್ಲೇ ಇಲ್ಲ. ಅದೊಂದು ಬೇಜಾರು. ಲಾಸ್ಟ್ ಬರ್ತಡೇ ಆದ್ರೂ ಓಪನ್ ಆಗ್ಬಿಟ್ಟಿದೆ. ನಾನು 2 ಚೈನ್ ತಗೊಂಡ್ ಬಂದೆ. ನಾನು ಕಾಲ್ ಚೈನ್ ಹಾಕಲ್ಲ, ತುಂಬಾ ಕಮ್ಮಿ. ಆ ಚೈನ್ ಒಂದಿತ್ತು ನನ್ನ ಹತ್ರ, ಅದು ನನ್ನ ಮದ್ವೆಲಿ ಕೊಡ್ಸಿದ ಚೈನು. ಮದ್ವೆಯಿಂದ ಇದು ಸೆಕೆಂಡ್ ಚೈನು. 11 ವರ್ಷಕ್ಕೆ ಅದು ಮದ್ವೆ ದಿನ ಹಾಕೊಂಡಿದ್ದಕ್ಕೆ ಇವಾಗಲೇ ನಾನು ಚೈನ್ ಅಂತ ತಗೊಂಡಿರೋದು, ಕಾಲ್ ಚೈನ್. ಸೊ ಅದಕ್ಕೆ ಇದು ನನಗೆ ತಗೊಂಡೆ. ಸೊ ಇನ್ಮೇಲೆ ಡೈಲಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟೆ ತಗೊಂಡಿದ್ದೀನಿ. ಈ ಥರ ಇದೆ. ಬೀಳದ್ ಬೇಡ ಪ್ರೀತಮ್. ಈ ಥರ ಇದೆ ಡಿಸೈನ್. ರೆಡ್ ಕಲರ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಪ್ರಗತಿ ಹತ್ರ ಫುಲ್ಲು ಗೆಜ್ಜೆ ಗೆಜ್ಜೆ ಥರ ಚೈನ್ ಆಲ್ರೆಡಿ ಇತ್ತು. ಅಂದರೆ ತುಂಬ ಸುತ್ತ ಗೆಜ್ಜೆ ಗಲ್ಗಲ್ ಅಂತ ಸೌಂಡ್ ಮಾಡುತ್ತಲ್ಲ, ಅದು ಡೈಲಿ ಹಾಕಕ್ಕೆ ಇದು ಕೊಡ್ಸಿದ್ದೀನಿ. ಸ್ಕೂಲಲ್ಲಿ ಅಲೋ ಇದೆಯೋ ಇಲ್ಲ ಗೊತ್ತಿಲ್ಲ. ಸಾಕ್ಸ್ ಒಳಗಡೆ ಏನಾದರೂ ಹಾಕೊಂಡು ಹೋಗ್ಬೋದಲ್ವಾ. ಸೊ ಅದಕ್ಕೆ ನಾನು ಪ್ರಗತಿಗೆ ಮಾತ್ರ ಸಿಂಪಲಾಗಿ ತೊಗೊಂಡಿದ್ದೀನಿ. ಸೌಂಡ್ ಬರಬಾರ್ದು ಜಾಸ್ತಿ ಸ್ಕೂಲ್ಗೆಲ್ಲ ಹಾಕ್ಕೊಂಡು ಹೋಗ್ಬೇಕಾದ್ರೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ನೋಡೋದಕ್ಕೂ ಚೆನ್ನಾಗಿತ್ತು, ದಪ್ಪ ಇತ್ತು. ಪ್ರಗತಿ ಕಾಲಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಪ್ರಗತಿ ಹತ್ರ ಇನ್ನೊಂದಿದೆ, ಫುಲ್ ಗೆಜ್ಜೆ, ಮೋಹಿನಿ ಗೆಜ್ಜೆ ಅಂತಾರಲ್ಲ ಅವಾಗ, ಅದು ಇದೆ. ಸೊ ಅದಕ್ಕೆ ನಾನು ಇದನ್ನು ತಗೊಂಡೆ. ನಾನು ಯಾವಾಗಲೂ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ನಮ್ಮ ಕಾಲಲ್ಲಿ ಗೆಜ್ಜೆ ಹಾಕಿಲ್ಲ, ನೀವು ಯಾವತ್ತಾದ್ರೂ ನೋಡಿ ಕೇಳಿದ್ದೀರಾ ಯಾಕೆ ನಂಗೆ ಗೆಜ್ಜೆ ಹಾಕಲ್ಲ ಅಂತ. ಯಾವತ್ತಾದ್ರೂ ನೀ ಹತ್ರ ಗೆಜ್ಜೆ ಇಲ್ವಾ ಕೊಡಿಸ್ಬೇಕಂತನಾದ್ರೂ ಕೇಳಿದ್ದೀರಾ? ನಂಗೆ ಅದನ್ನು ಅನಿಸೇ ಇಲ್ಲ, ಕಾಲ್ ಚೈನ್ ಯಾಕೆ ಹಾಕಿಲ್ಲ ಅಂತಲೇ ಅವ್ರು ಇದುವರೆಗೂ ಕೇಳಿರಲಿಲ್ಲ. ಸೊ ಯಾವಾಗಲೂ ಹಂಗೆ ಅಂತಿದ್ನಲ್ಲ ಅಂತ ಹೇಳ್ಬಿಟ್ಟು ಈ ಸರಿ ಕಾಲ್ ಚೈನ್ ಕೊಡಿಸಿದ್ದಾರೆ. ಸೊ ನಂಗಂತೂ ತುಂಬ ಇಷ್ಟ ಆಯಿತು. ನನಗೆ ತುಂಬ ಸೌಂಡ್ ಇರಬಾರ್ದು, ಬಟ್ ಕಾಲು ತುಂಬ ಗೆಜ್ಜೆ ಈ ಥರ ಹಿಂಗಿರ್ಬೇಕು. ಹೇಗೆ ಕಾಣಿಸ್ತಾ ಇದೆ ಗೆಜ್ಜೆ ಇದು. ಸೊ ವ್ಯಾಲೆಂಟೈನ್ಸ್ ಡೇ ಕೊಡಿಸ್ಬೇಕು ಅನ್ಕೊಂಡಿದ್ದು, ಅಥವಾ ನನ್ನ ಬರ್ಡೇನೂ ಅಲ್ಲ, ಆ್ಯನಿವರ್ಸರಿನೂ ಅಲ್ಲ, ಏನೋ ಗೊತ್ತಿಲ್ಲ, ಕೊಡಿಸಿದ್ದಾರೆ. ಖುಷಿ ಆಯಿತು. ಇನ್ಮೇಲೆ ಹಾಕ್ಕೊಂತೀನಿ ಡೈಲಿ. ಸೊ ಗೆಜ್ಜೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹಾಕಿ. ನಿಮ್ಗೆ ಯಾರಿಗಾದ್ರೂ ಹೆಣ್ಮಕ್ಳು ಕಾಲ್ ಚೈನ್ ಅಂದರೆ ತುಂಬ ಇಷ್ಟ ಇರುತ್ತೆ, ಇಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಕಾಲ್ ಚೈನ್ ಅನ್ನೋರು ಕೂಡ ಹೇಳಿ, ನನಗೂ ಇಷ್ಟ ಅಂತ. ನನಗೂ ತುಂಬ ಇಷ್ಟ, ಆದರೆ ನಾನು ಹಾಕ್ತಾ ಇರಲಿಲ್ಲ, ಅಭ್ಯಾಸನೇ ಬಿಟ್ಬಿಟ್ಟಿದ್ದೆ. ನಾನು ಮದುವೆ ಚೈನು ಹಾಕಿ ಹಾಕಿ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಇಟ್ಟಿದ್ದೆ. ಅದು ನನ್ನ ಮದುವೆಯಲ್ಲಿ ತೊಗೊಂಡಿದ್ದು ಚೈನು, ಫಸ್ಟ್ ಚೈನ್, ಈ ಸೆಕೆಂಡ್ ಚೈನ್. ತುಂಬ ಖುಷಿ ಆಗ್ತಾ ಇದೆ.
ಸೊ ಇದೇ ನನ್ನ ಸರ್ಪ್ರೈಸ್ ಇವತ್ತಿನ ದಿನ. ಒಂಥರ ಯಾವ ಕಡೆ ಇದ್ದಿದ್ನೋ ಒಳ್ಳೆ ದಿನ, ಚೆನ್ನಾಗಿತ್ತು, ಏನೇನೋ ಗಿಫ್ಟ್ ಸಿಕ್ತು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇವತ್ತಿನ ದಿನ ಹೀಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.